ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೈ, ನಿಮ್ಮ ಹತ್ರ ನಾನೇನೋ ಒಂದು ಕೇಳಲಾ? ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾವಾಗಿಂದ ಶುರು ಆಯ್ತು? ಬೇಬಿ, ನಿನಗೆ ಏನ್ ಬೇಕೋ ನೀನ್ ಕೇಳ್ತಾ ಇರ್ಬೇಕು, ನಿನಗೆ ಬೇಕಾಗಿರೋದನ್ನ ನಾನು ಕೊಡಿಸ್ತಾ ಇರ್ಬೇಕು. ನಮ್ಮಿಬ್ರು ಮಧ್ಯೆ ಇರೋ ರೂಲ್ಸೇ ಅದು. ಆಸ್ಕ್. ಮತ್ತೆ ನಿಮಗೇನೋ ಪ್ರಮೋಷನ್ ಆಗಿದೆ, ಆ ಖುಷಿಯಲ್ಲಿ ನೀವಿದ್ದೀರಾ. ನಿಮಗೆ ಮಾತ್ರ ಪ್ರಮೋಷನ್ ಸಿಕ್ಕಿದ್ರೆ ಸಾಕಾ? ನಿಮಗೆ ಮಾತ್ರ ಖುಷಿ ಆದ್ರೆ ಸಾಕಾ? ಆ ಪ್ರಮೋಷನ್ ಅನ್ನೋ ಖುಷಿ ನನಗೂ ಸಿಗ್ಬೇಕಲ್ವಾ? ನಿನಗೆ ಯಾವ ಪ್ರಮೋಷನ್ ಬೇಬಿ? ಓಕೆ, ಅಮ್ಮ ಆಗೋ ಆಸೆನಾ? ಇಷ್ಟೊಂದು ಡೆವಲಪ್ಡ್ ಕಂಟ್ರಿ ಆಗಿದ್ಯಾ ನೀನು ಅಂತ ಗೊತ್ತಿರಲಿಲ್ಲ. ಹೋಗಿ ಜೈ, ನೀವು ಏನೇನೋ ಹೇಳ್ತೀರಾ. ನಾನು ಹೇಳಿದ ಆ ಪ್ರಮೋಷನ್ ಅಲ್ಲ, ಅದಕ್ಕಿನ್ನ ಟೈಮ್ ಇದೆ. ಮೊದಲು ಲವ್ವರಿಂದ ಹೆಂಡತಿ ಪೋಸ್ಟಿಗೆ ಪ್ರಮೋಷನ್ ಕೊಡಿ ಅಂತ ಕೇಳಿದ್ದು. ಬೇಬಿ ಪ್ಲೀಸ್ ಇರು, ಸ್ವಲ್ಪ ಪೇಷನ್ಸ್ ಆಗಿರು. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಏನ್ ಅರ್ಜೆಂಟು ಜೈ? ಇನ್ನು ಎಷ್ಟು ದಿನ ಅಂತ ಕಾಯೋದು? ಆಗ್ಬೇಕಾಗಿರೋ ನಮ್ಮ ಮದ್ವೆನೂ ನಿಂತೋಯ್ತು. ಮದ್ವೆ ನಿಂತು ಇಷ್ಟು ದಿನ ಆದ್ರೂ ಇನ್ನೂ ಏನು ಪ್ರೋಗ್ರೆಸ್ಸೇ ಆಗಿಲ್ಲ. ನೀವಂತೂ ಮದ್ವೆ ವಿಷಯನ ಮರ್ತೇ ಬಿಟ್ಟಿದ್ದೀರಾ. ಇಲ್ಲ ಬೇಬಿ, ಅದನ್ನ ಹೇಗ್ ಮರೀಲಿ? ನೀನು ಹೇಳ್ತಿರೋದು ಹೆಂಗಿದೆ ಅಂತಂದ್ರೆ ಉಸಿರಾಡೋದನ್ನ ಮರ್ತ್ಬಿಟ್ರ ಅಂತ ಕೇಳ್ದಂಗಿದೆ. ಬೇಬಿ, ನನಗೆ ಯಾವಾಗ್ಲೂ ನಿಂದೇ ಯೋಚನೆ, ನಮ್ಮ ರಿಲೇಶನ್ಶಿಪ್ದೇ ಯೋಚನೆ. ಅಂಥದ್ರಲ್ಲಿ ನೀನು ಈ ಥರ ಎಲ್ಲ ಕೇಳಿದ್ರೆ ನನಗೆ ಏನು ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಈಗ ಏನೋ ಒಂದ್ ಹೇಳಿ ಸುಮ್ಮನೆ ಆಗಿಸ್ಬಿಡ್ತೀರಾ. ಮದ್ವೆ ಮಾತ್ರ ಆಗ್ತಾನೆ ಇಲ್ಲ. ನಿಮಗ್ ಪ್ರಮೋಷನ್ ಸಿಕ್ತು, ಈ ಪ್ರಮೋಷನ್ ಎಲ್ಲ ಸಿಕ್ಕಿದ್ಮೇಲೆ ಮದ್ವೆ ಆಗಿ ಅಂತ ರಾಜೇಂದ್ರ ಅಂಕಲ್ ಹೇಳಿದಾರಲ್ವಾ? ಆದ್ರೂ ನೀವ್ ಯಾಕೆ ಡಿಲೇ ಮಾಡ್ತಿದ್ದೀರಾ? ನಾವು ಮದ್ವೆ ಆಗ್ಬೋದಲ್ವಾ ಜೈ? ಅದಾಗಲ್ಲ ಬೇಬಿ. ಬೇಬಿ, ಲಾಸ್ಟ್ ಟೈಮ್ ನಮ್ಮ ಮದ್ವೆ ನಿಂತೋಯ್ತಲ್ವಾ, ಅದು ಆಕ್ಸಿಡೆಂಟಲ್ಲಿ ಅಲ್ಲ, ಯಾರೋ ಬೇಕು ಅಂತ ನೆನೆಸಿರೋದು. ಆದ್ರೆ ಈಗ ಅದು ಯಾರು ಅಂತ ತಿಳ್ಕೊಳ್ದೆ ನಾವೇನಾದ್ರು ಮತ್ತೆ ಮದ್ವೆ ಆಗೋದಕ್ಕೆ ಹೋದ್ರೆ ಅವರು ಮತ್ತೆ ಪ್ರಾಬ್ಲಮ್ ಮಾಡ್ತಾರೆ, ನಾವು ಮತ್ತೆ ಟ್ರ್ಯಾಪ್ ಆಗ್ತೀವಿ. ಇದೆಲ್ಲ ಬೇಕಾ? ಅದಕ್ಕೆ ಫಸ್ಟು ಅದು ಯಾರು ಅಂತ ತಿಳ್ಕೊಂಡು ಅವ್ರಿಗೊಂದು ವ್ಯವಸ್ಥೆ ಮಾಡಿ ಎಲ್ಲನೂ ಸರಿ ಮಾಡಿ, ನಮ್ಮ ದಾರಿಗೆ ಅಡ್ಡ ಇರೋ ಎಲ್ಲ ಕಲ್ಲು ಮುಳ್ಳು ಬ್ಯಾರಿಕೇಡ್ ಇದನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಮದುವೆ ಆಗೋಣ. ಇದಕ್ಕೆಲ್ಲ ಇನ್ನೂ ಎಷ್ಟು ದಿನ ಆಗುತ್ತೆ? ಎಷ್ಟು ದಿನ ಅಂತ ನಾನು ಕಾಯ್ಬೇಕು? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಬಿಟ್ಟು. ನನಗೆ ಈಗ ತಾನೇ ಪೊಸಿಷನ್ ಸಿಕ್ಕಿದೆ, ಪವರು ಈಗ ಕೈಗೆ ಬಂದಿದೆ. ಸಿಕ್ಕಿರೋ ಈ ಪವರ್ನ ಯೂಸ್ ಮಾಡಿಕೊಂಡು ಇನ್ನು ಎಷ್ಟು ಸಾಧ್ಯನೋ ಅಷ್ಟು ಪವರ್ನ ಗಳಿಸ್ಕೊತೇನೆ. ಇನ್ನಷ್ಟು ಪವರ್ ಗಳಿಸ್ಕೊಂಡು ಆಟ ಶುರು ಮಾಡ್ತೇನೆ. ಆಟ ಆಡ್ತಾ ಆಡ್ತಾ ಒಂದು ಫೈನ್ ಡೇ ನೋಡಿ ನಮ್ಮ ಅಣ್ಣಂಗೆ ಚೆಕ್ಮೇಟ್ ಮಾಡ್ತೀನಿ. ಆಮೇಲೆ ನಾನೇ ರಾಜ ಅಂಡ್ ಈ ರಾಜನ್ಗೆ ನೀನೇ ರಾಣಿ. ಸೊ ಅಲ್ಲಿವರೆಗೂ ಪ್ಲೀಸ್ ತಾಳ್ಮೆ, ಪೇಷನ್ಸ್, ಕಂಟ್ರೋಲು ಇದೆಲ್ಲ ಇರಲಿ, ಆಯ್ತಾ? ಮತ್ತು ತಾಳ್ಮೆಯಿಂದ ಕಾಯಿ. ನೆಕ್ಸ್ಟ್ ಸಲ ನಮ್ಮ ಮದುವೆ ಪ್ರಿಪ್ರೇಷನ್ನು ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ, ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ನೋಡ್ತಾ ಇರು. ರಿಯಲಿ? ಎಸ್ ಬೇಬಿ, ನೋಡ್ತಾ ಇರು ನಮ್ಮ ಮದುವೆ ಹೆಂಗಾಗುತ್ತೆ ಅಂತ. ನೋಡೋಣ. ಶಿವ, ಒಂದ್ಸಲ ಏನಾದ್ರೂ ಯೋಚನೆ ಮಾಡಿದ್ಯಾ? ಅತ್ತೆ ಮಾವನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಮಗನಾಗಿ ನೀನು ಅವ್ರನ್ನ ಈ ರೀತಿನ ಟ್ರೀಟ್ ಮಾಡೋದು ತುಂಬಾನೇ ಹರ್ಟ್ ಆಗಿದೆ. ಯಾವತ್ತು ಅಣ್ಣನ ಮನೆಗೆ ಹೋಗದೆ ಇರೋರು ಇವತ್ತು ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಡ. ಯಾಕೆ ಜೀವ ನೀನು ಹೀಗಾಗೋದೆ? ದುಡ್ಡು ನಿನ್ನ ಈ ಮಟ್ಟಕ್ಕೆ ಚೇಂಜ್ ಮಾಡ್ಬಿಡ್ತಾ? ನಿನ್ನ ಮರೆಯೋ ಅಷ್ಟು ನೋಡು. ನಾನು ಇಷ್ಟೊಂದು ಮಾತಾಡ್ತಾ ಇದ್ರು ಏನು ಆಗೇ ಇಲ್ಲ ಅನ್ನೋ ತರ ಹೇಗ್ ನಿಂತಿದ್ಯಾ ನೋಡು. ಎಮೋಷನ್ಸ್ ಎಲ್ಲ ಸತ್ತೇ ಹೋಗಿದ್ಯಾ ಜೀವ ನಿನಗೆ. ಅವ್ರು ನಿನ್ನ ಎಷ್ಟು ಪ್ರೀತಿಯಿಂದ ಮಗ ಅಂತ ಎಷ್ಟು ಕೇರ್ ಮಾಡ್ತಿದ್ರು, ಅದ್ಯಾವುದು ಕನ್ಸಿಡರೇ ಆಗಲ್ವಾ ನಿನಗೆ? ಹೇಳು ಜೀವ, ಅವ್ರ ಬಗ್ಗೆ ಸ್ವಲ್ಪನೂ ಕನ್ಸನ್ನೇ ಇಲ್ವಾ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಸ್ವಲ್ಪ ಚಿಂತೆನೂ ಇಲ್ವಾ? ಮಾತಾಡೋ. ಏನ್ ಮಾತಾಡೋದು? ಆಗ್ಲೇ ಹೇಳಿದ್ನಲ್ಲ, ಅವ್ರೇನ್ ಕಮ್ಮಿ ಇಲ್ಲ. ಅಪ್ಪ ಅಮ್ಮ ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ. ನನ್ನ ಸಕ್ಸಸ್ನ ಎಂಜಾಯ್ ಮಾಡ್ತಿಲ್ಲ, ಅವರು ಸೆಲೆಬ್ರೇಟ್ ಮಾಡ್ತಿಲ್ಲ, ಡಿಗ್ರೇಡ್ ಮಾಡ್ತಾರೆ. ನಾನು ಏನೂ ಮಾಡಿಲ್ಲ ಅನ್ನೋ ತರ ಟ್ರೀಟ್ ಮಾಡ್ತಾರೆ. ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಕೂರೋದಕ್ಕೆ ನಾನೇನು ಹಳೆ ಜೀವ ಅಲ್ಲ, ಅದೆಲ್ರಿಗೂ ನೆನಪಿರ್ಲಿ. ಶಿವ, ಈಗೇನು ಅವ್ನು ಹೋಗಿ ಕರ್ಕೊಂಡ್ ಬರ್ತೀಯಾ ಇಲ್ವಾ? ನಾನ್ಯಾಕೆ ಹೋಗಿ ಕರ್ಕೊಂಡ್ ಬರ್ಲಿ? ನಾನು ಯಾರಿಗೂ ಬಗ್ಗಲ್ಲ, ಯಾರಿಗೂ ಬಗ್ಗೋ ಮಗನೂ ಅಲ್ಲ. ಮಗ ಅಂತಾನು ನೋಡ್ದೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತಾರೆ. ಅಂಥದ್ರಲ್ಲಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ನಾನು ಕರಿಬೇಕಾ? ದೊಡ್ಡದಾಗಿ ಹೋಗಿ ಅವ್ರ ಮಗಳ ಮನೇಲಿ ಕೂತಿದಾರಲ್ವಾ, ಇರ್ಲಿ ಬಿಡು. ನನಗಿಂತ ಜಾಸ್ತಿ ಅವಳ ಮೇಲೆ ಪ್ರೀತಿ ಅಲ್ವಾ? ನಾನು ನೋಡ್ತೀನಿ ಎಷ್ಟು ದಿನ ಅಲ್ಲೇ ಇರ್ತಾರೆ ಅಂತ. ಶಿವ, ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ? ಅವರು ನನ್ನನ್ನೇ ಮಗಳ ತರ ನೋಡ್ತಾರೆ. ಅಂಥದ್ರಲ್ಲಿ ನಿನ್ನನ್ನು ಅವರು ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರಾ? ಏನ್ ಇಷ್ಟನ್ನ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಈಗ ತಾನೇ ಹೇಳ್ದಾಗೆ ಎಲ್ಲಿಂದ ಬಂದಿರೋ ನನ್ನನ್ನೇ ಮಗಳ ತರ ಟ್ರೀಟ್ ಮಾಡ್ತಾರೆ ಅಂದ್ರೆ
ನಿಮ್ ಮಧ್ಯೆ ಅವ್ರು ಏನಕ್ಕೆ ಭೇದ ಭಾವ ಮಾಡ್ತಾರೆ ಅದೆಲ್ಲ ನಿನ್ ತಲೆಲಿರೋದು. ನೋಡು, ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಬೇಡ. ಎಷ್ಟೇ ಆದ್ರೂ ನೀನು ಅವ್ರ ಪಾರ್ಟಿನೇ ಅಲ್ವಾ? ನಾನೇನೋ ಅವ್ರ ಪಾರ್ಟಿ ಸೇರ್ಕೊಂಡಿಲ್ಲ. ನೀನು ನಮ್ಮ ಪಾರ್ಟಿಯಿಂದ ದೂರ ಆಗಿರೋದು, ಮೆಂಟಲಿ ಫಿಸಿಕಲಿ. ನೀನು ಬಿಸ್ನೆಸ್ ಮ್ಯಾನ್ ಆದ್ಮೇಲೆ ಇಷ್ಟೊಂದು ಚೇಂಜ್ ಆಗ್ತೀಯ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ದುಡ್ಡು ಮನುಷ್ಯನ ಚೇಂಜ್ ಮಾಡುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಮ್ಮ ಕರ್ಮ ನೋಡು, ಇದನ್ನ ನಾವು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋದಕ್ಕೂ ಆಗಲ್ಲ. ನಿನ್ನಿಂದ ಎಲ್ರಿಗೂ ನೋವು. ಅದ್ಯಾಕೆ ನಿನ್ ಕಣ್ಣ ಕಾಣಿಸ್ತಾ ಇಲ್ಲ? ಹೋಗು, ಮೊದಲು ಅತ್ತೆ ಮಾವನ ಮನೆ ಕರ್ಕೊಂಡ್ ಬಾ. ಪ್ಲೀಸ್ ಮಹಿ, ನೀನು ನನ್ನ ತಲೆ ತಿನ್ಬೇಡ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಏನೇನು ಹೇಳಿ ನೀನು ನನ್ನ ನೆಮ್ಮದಿ ಹಾಳು ಮಾಡ್ಬೇಡ. ಅಳಿಯಂದ್ರಿಗೆ ಮಗಳಿಗೆ ಎಲ್ಲ ಹೇಳೋದಕ್ಕೂ ಆಗೋದಿಲ್ಲ, ಈ ಕಡೆ ಬದುಕೋಕ್ಕೂ ಆಗೋದಿಲ್ಲ. ಜೀವನ ನರ್ಕ ಆಗೋಗುತ್ತೆ ಮುಂದಾಕಿನಿ. ನಾನು ಹೇಳಿದ್ದು ಸರಿನಾ ತಪ್ಪೋ? ನಿಜ ರೀ. ಅದಕ್ಕೆ ಹೇಳ್ತಾ ಇದ್ದೀನಿ, ಮನಸ್ಸನ್ನ ಗಟ್ಟಿ ಮಾಡ್ಕೋ. ಇಷ್ಟು ವರ್ಷ ಕಷ್ಟನೋ ಸುಖನೋ ಒಟ್ಟಿಗೆ ಬದುಕಿದೀವಿ, ಈ ಒಟ್ಟಿಗೆ ಹೋಗ್ಬಿಡೋಣ. ನನ್ನ ಜೊತೆ ಬರ್ತೀಯ ಅಲ್ವಾ ಮಂದಾಕಿನಿ? ಬರ್ತೀನಿ ರೀ. ರೀ, ನನ್ಗೊಂದೇ ಒಂದು ಕೊನೆ ಆಸೆ ಇದೆ. ಏನ್ ಹೇಳು? ಕೊನೆ ಸರಿ ಭೂಮಿ ಅಪ್ಪಿ ಅಳಿಯಂದ್ರನ್ನ ನೋಡ್ಕೊಂಡ್ ಬಂದ್ಬಿಟ್ಟಣ್ವ. ಆಮೇಲೆ ನೀವೇನ್ ಹೇಳ್ತಿರೋ ನಾನು ಅದನ್ನೇ ಕೇಳ್ತೀನಿ. ನಿಮ್ ಜೊತೆ ಸಪ್ತಪದಿ ತೊಳ್ದಿದ್ದೀನಿ, ಕೊನೆ ಹೆಚ್ಚಿನ ತುಳಿತೀನ್ರಿ. ಸರಿ, ಹೋಗ್ಬರೋಣ. ಭೂಮಿಗೆ ನಾವೆಲ್ಲ ತರ ತಿಂಡಿನ ತಗೊಂಬರ್ತೀವಿ ಅಂತ ಹೇಳಿದೀವಿ. ಈಗೇನ್ ಮಾಡೋದು? ಮಾಡೋದೇನಿದೆ, ಎಲ್ಲಾದ್ರೂ ಕೊಂಡ್ಕೊಂಡು ಹೋಗೋಣ. ಮಗಳಿಗೆ ಅಂತ ಆಸೆ ಪಟ್ಟು ಎಷ್ಟೊಂದು ತಿಂಡಿಗಳನ್ನು ಮಾಡಿದ್ದೆ, ಆದ್ರೆ ಏನ್ ಮಾಡೋದು? ನನ್ನ ಮಗ ನಮ್ಮಿಂದ ಆ ಖುಷಿನ ಕಿತ್ಕೊಂಡ್ಬಿಟ್ನಲ್ಲ. ನಮ್ಮಪ್ಪ ಮಾಡಿದ್ದು ಅಂತ ಮಗಳು ಖುಷಿಯಿಂದ ತಿನ್ನೋಳು, ಅದನ್ನ ನೋಡಿ ಖುಷಿ ಪಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಆಗಿದ್ದೇ ಬೇರೆ. ನಾನು ಎಷ್ಟು ಖುಷಿಲಿದ್ನೋ ಅಷ್ಟೇ ಸಂಕಟ ಪಡೋಂಗಾಗ್ಬಿಟ್ಟಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.